Hi, good morning. Welcome back to my channel. Morning 6:30. As usual, ಮಾರ್ನಿಂಗ್ ಎದ್ದ ತಕ್ಷಣ ಒಂದು ವಿಸಿಟ್ ಮೇಲೆ 6:15 ಆಗಿದೆ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಆಕಾಶ. ಚಳಿ ಅಂದರೆ ತುಂಬ ಚಳಿ. ನೋಡೋಕ್ಕೊಂಥರ ಎಷ್ಟು ಸುಂದರವಾಗಿದೆ ನೋಡಿ. ಅದು ಇದು ನಂದು ಪ್ಲೇಸ್ ಇದೆಯಲ್ಲ, ರಿಯಲಿ ಖುಷಿ ಆಗುತ್ತೆ. ಸೊ ಇಲ್ಲಿಂದ ನೋಡಿ ಕೆಲಸದವರೆಲ್ಲ ಕೆಲಸ ಸ್ಟಾರ್ಟ್ ಮಾಡೋ ಹಾಗಿದೆ. ನಮಗಿನ್ನೂ ಚಳಿ ಬಿಟ್ಟಿಲ್ಲ. ಇನ್ನು ಕಿಚನ್ ಹೋಗಬೇಕು. ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇದೆ ಸ್ಕೂಲಲ್ಲಿ, ನನ್ನ ಮಗನ ಸ್ಕೂಲಲ್ಲಿ. ಸೊ ಹೋಗಬೇಕು. ಪಾರ್ಟಿಸಿಪೇಟ್ ಏನೂ ಮಾಡಲ್ಲ, ಹೆಲ್ತ್ ವೈಸ್ ಅಷ್ಟು ಫಿಟ್ ಇಲ್ಲ. ಸೊ ಹೋಗಬೇಕು, ಅಟೆಂಡ್ ಮಾಡಬೇಕು. ಮತ್ತು ಬಾಕ್ಸ್ ಏನು ಇಲ್ಲದೆ ಇರೋ ಕಾರಣ ಅಲ್ಲೇ ಫುಡ್ ಎಲ್ಲ. ಸೊ ಹಾಗಾಗಿ ಪೇರೆಂಟ್ಸಿಗೆ, ಮಕ್ಕಳಿಗೆಲ್ಲ. ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಮ್ಯಾಕ್ರೋನಿ ಮಾಡಿಕೊಂಡೆ. ಮ್ಯಾಕ್ರೋನಿ ಮಾಡ್ತೀನಲ್ವ, ಎಲ್ಲ ಟೈಪಲ್ಲೂ ತೋರಿಸಿದ್ದೀನಿ. ಸೊ ಹಾಗಾಗಿ ಅದ್ರದ್ದು ರೆಸಿಪಿ ಏನು ಕೊಡಲಿಲ್ಲ. ಮತ್ತು ಅವನ್ನ ಇವತ್ತು ಬೇಗನೆ ಬಿಡಬೇಕಿತ್ತು, 8 o'clock. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಟ್ಟು ಬರೋಣ ಬನ್ನಿ, ಜೊತೆಯಲ್ಲಿ ಬನ್ನಿ. ನೋಡಿ, ಮಕ್ಕಳಿಗೆ ಮದ್ರಸಾ ಬಿಡ್ತು. ಸೊ ಈಗ ಮಕ್ಕಳು ಸ್ಕೂಲಿಗೆ ಹೋಗೋದು, ಮದ್ರಸಾ ಬಿಡೋದು, ಇದೆಲ್ಲ ಟೈಮಿಂಗ್ಸ್ ಅಲ್ವಾ, 8:30. ಸೊ ಫುಲ್ಲು ಕ್ರೌಡ್ ಇರುತ್ತೆ ರೋಡಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳು ಬೆಳಗ್ಗೆದ್ದು 6 ಗಂಟೆಗೆ ಮದ್ರಸಾ ಹೋಗೋದು ನೋಡೋಕ್ಕೂ ಒಂದು ಚಂದ, ತುಂಬ ಖುಷಿಯಾಗುತ್ತೆ. ಈ ಚಳಿಯಲ್ಲಿ ಆ ಮಕ್ಕಳು 6 ಗಂಟೆಗೆಲ್ಲ ಎದ್ದು ಹೋಗ್ತಾವಲ್ಲ, 8 ಗಂಟೆಗೆ ವಾಪಸ್ ಮತ್ತೆ ಸ್ಕೂಲಿಗೆ ರೆಡಿ ಆಗಬೇಕು. ನಿಜವಾಗ್ಲೂ ಹೇಳಬೇಕು ಅಂದರೆ ಬ್ಯುಸಿ ನಾವಲ್ಲ, ಮಕ್ಕಳು. ಅವ್ರ ಸಿಲೆಬಸ್ಸು ಮೊದಲಿಗೂ ಈಗಿಗೂ ಎಷ್ಟೋ ವ್ಯತ್ಯಾಸ ಇದೆ. ಸೊ ಅವ್ರು ಓದಬೇಕು, ಒಂದು ಟೈಮಿಂಗ್ಸೇ ಇರಲ್ಲ ಆಟ ಆಡೋಕ್ಕೆ. ಚಿಕ್ಕ ವಯಸ್ಸಿಂದನೇ ಅವ್ರು ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಸೊ ಈಗ ಕರ್ಕೊಬಂದು ಮಗನ ಸ್ಕೂಲಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಇವತ್ತು ಅವನಿಗೆ ಎಕ್ಸಾಮ್ ಇದೆ, ಅವನ್ನೂ ಡ್ರಾಪ್ ಮಾಡಬೇಕು. ಇಲ್ಲಿ ಬಂದು ಹೋಗಿ ಡ್ರಾಪ್ ಮಾಡಿ ಮತ್ತೆ ಬರಬೇಕು. ಹಾಗೆ ಇವನ್ನ ಬಿಟ್ಟು ಹೋಗ್ತೀನಿ. ಇನ್ನು ಇವನು 6 ಗಂಟೆ ಮನೆಗೆ ಬರೋದು. ಅಥವಾ ಮತ್ತೆ ಅಲ್ಲಿ ಬರ್ತಾ ಬರ್ತಾ ತರಕಾರಿ ಇತ್ತು, ತರಕಾರಿ ತೊಗೊಂಡೆ. ಬದನೆಕಾಯಿ ತುಂಬ ಚೆನ್ನಾಗಿತ್ತು. ಮನೇಲಿ ಯಾರೂ ಅಷ್ಟು ತಿನ್ನಲ್ಲ, ನನಗಿಷ್ಟ. ಬಟ್ ನಾನಿದು ಇದ್ರದ್ದು ಅಂತ ಬರ್ತಾ ಮಾಡ್ತಾರಲ್ಲ, ಅದು ಮಾಡೋಣ ಅಂದ್ಕೊಂಡಿದ್ದೀನಿ. ತಂದಿಟ್ಟಿದ್ದೀನಿ, ಇನ್ನೂ ಮಾಡಿಲ್ಲ. ಸೊ ಇದು ನೆಕ್ಸ್ಟ್ ಡೇ ನಾನು ಮಾಡ್ತಾರೆ. ಜೀವನ ಓದ್ತಾ ಕೂತಿದ್ದಾನೆ. ನಾನು ಸ್ಕೂಲಿಂದ ಬರಬೇಕಾದ್ರೆ ಮಧ್ಯಾಹ್ನ ಕರ್ಕೊಂಡೋಗಿ ಬಿಡಬೇಕು. ಇವತ್ತು ನೋಡಿ ಬಂದೆ ನಾನು ಪೇರೆಂಟ್ಸ್ ಸ್ಪೋರ್ಟ್ಸ್ ಹತ್ರ. ಬರ್ಬೇಕಾದ್ರೆ ಆಗಲೇ 11 ಗಂಟೆ ಆಗಿತ್ತು. ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ನಾನು. ಇದು ನಮ್ಮ ಅಣ್ಣನ ಮಗ ಅಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ತುಂಬ ಜನ ಲೇಡೀಸ್ ಪಾರ್ಟಿಸಿಪೇಟ್ ಮಾಡಿದರು. ನಾನು ಮಾಡೋಕ್ಕೆ ಹೋಗಿಲ್ಲ, ನನಗೆ ಆಗಲಿಲ್ಲ. ಸೊ ಹಾಗಾಗಿ ಮಾಡೋಕ್ಕೆ ಹೋಗಿಲ್ಲ ನಾನು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಟ ಆಡಿದ್ರು. ನಿಜವಾಗ್ಲೂ ಸೋಲೋದು ಗೆಲ್ಲೋದು ಆಮೇಲೆ, ಬಟ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀವಲ್ವ, ಅದರಲ್ಲೂ ಮುಸ್ಲಿಮ್ಸು ಹೋಗೋಕ್ಕೆ ಹಿಂಜರಿತಾರೆ. ಅಂಥದ್ರಲ್ಲಿ ಈಗ ನನಗೇನು ಇಲ್ಲ, ಎಲ್ಲರೂ ಹೋಗ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಜಾಸ್ತಿಯಾಗಿ ಮುಸ್ಲಿಮ್ಸೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇದು ನಾನು ನನ್ನ ಸಿಸ್ಟ್ರ್ ಜೊತೆಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಇಬ್ಬರೂ ಮಾಡಿಲ್ಲ ಪಾರ್ಟಿಸಿಪೇಟ್. ಮತ್ತು ಅಲ್ಲಿಂದ 12:30ಗೆ ನನ್ನ ಮಗನ ಎಕ್ಸಾಮಿಗೆ ಬಿಡಕ್ಕೆ ಬಂದೆ. ಸೊ ಅವನ್ನ ಬಿಟ್ಟು ಹೋಗಿ ಮತ್ತೆ ಸ್ಕೂಲ್ ಹತ್ರನೇ ಹೋಗಬೇಕು. ಮತ್ತೆ ವೀಡಿಯೋಸ್ ಮಾಡ್ಕೊಳಕ್ಕೆ ಮರ್ತು ಹೋಯ್ತು ನನಗೆ. ಇದು ಕಾಲೇಜ್ ಹತ್ರ, ನನ್ನ ಮಗನ ಕಾಲೇಜ್ ಹತ್ರ. ಅಲ್ಲಿ ತುಂಬ ಚಂದ ಆ ರೋಡು. ನಂಗೆ ತುಂಬ ನೆಮ್ಮದಿ ಅಲ್ಲಿ ಹೋದರೆ. ನಾವು ಮೊದಲು ಚಿಕ್ಕವರಿದ್ದಾಗ್ಲಿಂದಲೂ, ನನ್ನ ಮಕ್ಕಳು ಚಿಕ್ಕವರಿದ್ದಾಗ್ಲಿಂದಲೂ ಬೇಜಾರಾದರೆ ಎದ್ಬಿಟ್ಟು ಒಂದು ರೌಂಡ್ ಹೋಗಿ, ಹಂಗೆ ಹೋಗಿ ಫುಲ್ ಒಂದು ರೌಂಡ್ ತಿರುಗಿಸ್ಕೊಂಡು ಬರ್ತಿದ್ದೆ ಆ ರೋಡಲ್ಲಿ. ಒಂಥರ ಸಮಾಧಾನ ಅನಿಸುತ್ತೆ. ಕ್ರೌಡ್ ಕಮ್ಮಿ, ಕಾಲೇಜ್ಗಳಿರೋ ಏರಿಯಾ. ಮತ್ತು ಇನ್ನೇನು ಅಂದರೆ ತುಂಬ ಶಾಂತವಾಗಿರುತ್ತೆ ಆ ಕಡೆ, ಆರಾಮ್ ಅನಿಸುತ್ತೆ. ಸೊ ಮಕ್ಕಳ ಜೊತೆ ಅಲ್ಲೇ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೆ. ಮತ್ತು ನೆಕ್ಸ್ಟ್ ಡೇ ಫ್ರೈಡೇ ನಾನು ಏನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮಟನ್ ಸಾರು ಮಾಡೋದನ್ನ ಸ್ವಲ್ಪ ಆ್ಯಸ್ ಯೂಶ್ವಲ್ ಮಾಡ್ತೀನಲ್ಲ, ಅದೇ ಮಟನ್ ಸಾರು ಮಾಡಿಕೊಂಡೆ. ಅದ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆನಿಯನ್ ಎಲ್ಲ ಹಾಕ್ಕೊಂಡು, ಮತ್ತು ಎಲ್ಲ ಮಸಾಲೆ, ಟೊಮೊಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ಕೊಂಡು ಮಸಾಲೆನೆಲ್ಲ ಹುರಿದು ರುಬ್ಬಿಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಕಾರಿಯಂಡರು ಮತ್ತು ಸೋಂಪೆಲ್ಲ ರುಬ್ಬಿಟ್ಕೊಂಡಿದ್ದೆ. ಮತ್ತು ಇಲ್ಲಿ ಮಟನ್ ಬೇಯಿಸಿಟ್ಟಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡೆ. ಇವತ್ತು ತುಂಬ ಚಿಕ್ಕ ವೀಡಿಯೋ ಹಾಕಿದ್ದೀನಿ, ನೋಡೋಣ ನೆಕ್ಸ್ಟ್ ಟೈಮ್ ರೆಸಿಪಿ ಕೊಡ್ತೀನಿ. ಇವತ್ತಿಷ್ಟೇ.
ಇದು ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಮೇಲೆ ಮಟನ್ ಆ್ಯಡ್ ಮಾಡ್ಕೊಂಡು ಈಗ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ, ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ಇದಕ್ಕೆ ಹಾಕಿ ಆ್ಯಡ್ ಮಾಡ್ಕೋತೀನಿ. ಶುಕ್ರವಾರ ಆಗಿರೋದ್ರಿಂದ ಮನೆ ಕೆಲಸನೂ ಜಾಸ್ತಿ ಇರುತ್ತೆ, ಮತ್ತು ಇದು ಏನು ಬೇಗ ಬೇಗ ಅಡುಗೆನೂ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ಮತ್ತೆ ಇದು ರುಬ್ಬಿಟ್ಕೊಂಡಿದ್ದೆ. ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ, ಕಾರಿಯಂಡರು, ಟರ್ಮರಿಕು ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಲಿ ಸ್ವಲ್ಪ ಚಿಕನ್ನು ಮಾಡಬೇಕು, ಯಾಕಂದರೆ ನಾನು ಚಿಕ್ಕ ಮಗ ಮಟನ್ ತಿನ್ನಲ್ಲ. ಸೊ ಹಾಗಾಗಿ ಚೆನ್ನಾಗಿತ್ತು. ಸೊ ನೋಡೋಣ, ನೆಕ್ಸ್ಟ್ ಟೈಮು ರೆಸಿಪಿ ಕೊಡ್ತೀನಿ. ಇವತ್ತಿಷ್ಟೇ. ಮತ್ತು ಈವ್ನಿಂಗ್ ಕೂತ್ಕೊಂಡು ಶಾರ್ಟ್ಸ್ ಅಪ್ಲೋಡ್ ಮಾಡಿಕೊಂಡೆ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದವರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.